ಅಂದರೆ ಸೊ ಬ್ಲೈಂಡ್ ಮೇಕಪ್ ಚಾಲೆಂಜ್. ಸೊ ಬರೋಣ. ನಿಂಗೆ ಕಾಣ್ತಾಯ್ತಾ? ನಾವು ಇವಾಗ ಐ ಮೇಕಪ್ ಮಾಡ್ತಾ ಇದ್ದೀವಿ. ಐ ಶ್ಯಾಡೋ ಪ್ಯಾಲೆಟ್. ನಿಂಗೆ ಕೈ ಹೋಗಿದ್ದೀನಿ, ಬಿಟ್ಬಿಡು. ಓ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಅವತ್ತಿಂದ ಎಲ್ಲ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತಿದ್ದೆ, ಒಂದು ಕ್ರೇಜಿ ವ್ಲಾಗ್ ಬರುತ್ತೆ ಅಂತ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ, ನಮ್ಗೆ ಈ ಸೆಮಿಸ್ಟರು ಸ್ಯಾಟರ್ಡೆ ಸಂಡೇ 2 ದಿನವೂ ಹಾಲಿಡೇ ಇದೆ. ಸೊ ಮನೆಯಲ್ಲೇ ರೆಸ್ಟ್ ಮಾಡ್ಬೋದು. ಆ್ಯಂಡ್ ಸೊ ಏನು ವ್ಲಾಗ್ ಅಂತ ಅಂದರೆ, ಸೊ ಬ್ಲೈಂಡ್ ಮೇಕಪ್ ಚಾಲೆಂಜ್. ಸೊ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಏನಂದರೆ, ಕೃತಿ ಬ್ಲೈಂಡ್ಸ್ ಹಾಕೊಂಡು ನನಗೆ ಮೇಕಪ್ ಮಾಡೋದು. ಆ್ಯಂಡ್ ಇದು ವ್ಲಾಗ್ ಚೆನ್ನಾಗಿ ಬಂತು ಅಂದರೆ ನಾನು ಅವಳಿಗೆ ಮಾಡ್ತೀನಿ, ಕಮೆಂಟ್ ಹಾಕಿ. ಸೊ ಕೃತಿ ಇದ್ದಾರೆ ನಮ್ಮ ಜೊತೆ. ಯಾವಾಗಲೂ ಕುಕಿಂಗ್ ಚಾಲೆಂಜ್ ಮಾಡ್ತಿದ್ವಿ, ಅಂದರೆ ಫುಲ್ ಕುಕಿಂಗ್ ಸೀರೀಸ್ ಮಾಡ್ತಿದ್ವಿ. ಸೊ ಇವಾಗ ಮೇಕಪ್ ಚಾಲೆಂಜ್. ಸೊ ಅಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಆರ್ ಗೌಡ. ಥ್ಯಾಂಕ್ ಯು. ಸೊ ನಿಂದೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ಏನೇನು ಅಂತ ಎಲ್ಲ? ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಬ್ಲಾಗಲ್ಲಿ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಸೊ ಗೈಸ್ ಎಲ್ಲ ರೆಡಿ ಮಾಡ್ಕೊತವಳೆ ನನಗೆ ಏನೇನು ಮಾಡ್ಬೇಕಂತ. ಅದು ಕಣ್ಣು ಮುಚ್ಕೊಂಡು ಮಾಡೋದಕ್ಕೆ ಇಂಥ ಬಿಲ್ಡಪ್ಪು. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಶೇಡ್ಸ್ ಆಫ್ ಲಿಪ್ ಲೈನರ್, ಲಿಪ್ಸ್ಟಿಕ್ಕು, ಕ್ರೀಮ್ಸು, ಮಾಯ್ಶ್ಚರೈಸರ್ಸು, ಮೇಕಪ್ ಕಿಟ್ ಅಂತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ನಮ್ಮ ಹತ್ರ ಎಷ್ಟಿದೆ ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇದು ಬಾಕ್ಸು ನನ್ನ ಮಕ್ಕನ ಪಾಪುಯಿಂದ ಕತ್ಕೊಬಂದ್ಬಿಟ್ಟಿದ್ದೀನಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. 2 ವರ್ಷ ಆಯ್ತು ಕತ್ಕೊಬಂದು. ಯಾರ್ದೂ ಎಲ್ಪ್ ತಗೊಳ್ದೆ ನಾವೇ ಒಂದು ಕಡೆ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಮಾಡ್ತಿರೋದು. ತುಂಬಾ ಇದಾಗ್ಬಿಟ್ಟಿದೆ. ಯಾವನ್ನು ಏರ್ ಬಂಡ್ ಹಾಕೋತಿದ್ದೀನಿ ಅದಂತೆಲ್ಲ ಕೂರ್ತಾನೆ ಇಲ್ಲ. ಸೊ ನಾನು ಆಲ್ರೆಡಿ ಒಂದ್ಸರಿ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ. ಸೊ ಇವಾಗ ಕೃತಿ ಏನು ಮಾಡ್ತಾಳೆ ನೋಡೋಣ. ಅದಕ್ಕಿಂತ ಮುಂಚೆ ಬ್ಲೈಂಡ್ಸ್ ಪ್ಲೀಸ್. ಸೊ ಇವಾಗ ಬ್ಲೈಂಡ್ಸ್ ಹಾಕೋತಿದ್ದಾಳೆ ಕೃತಿ. ಲೆಟ್ಸ್ ಸ್ಟಾರ್ಟ್. ಕೈ ಕೊಡು. ಸುಮ್ಮನೆ ಹೇಳ್ಕೊಂಡು ಬಿಟ್ಟೆ. ನನ್ನ ರೆಡಿ ಮಾಡೋದು, ನೀನು ರೆಡಿ ಆಗೋದಿಲ್ಲ. ಕೊಡು. ಎಸ್, ಲೆಟ್ಸ್ ಸ್ಟಾರ್ಟ್ ಚಾಲೆಂಜ್. ಗೈಸ್ ಇವಾಗ ಅವಳು ಮಾಯ್ಶ್ಚರೈಸರ್ ಹಚ್ಚಿದ್ದಾಳೆ. ಅದು ಆ್ಯಂಟ್ ಕ್ರೀಮ್ ಆ್ಯಕ್ಚುಲಿ, ಬಟ್ ಇಟ್ಸ್ ಗುಡ್ ಆಸ್ ಮಾಯ್ಶ್ಚರೈಸರ್. ಎಕ್ಸ್ಕ್ಯೂಸ್ ಮಿ, ಐ ಆಮ್ ಅ ಗುಡ್ ಮೇಕಪ್ ಆರ್ಟಿಸ್ಟ್. ನಾನು ಏನು ಮಾಡಿದ್ರು ಫಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ನಾನು ಫಸ್ಟ್ ಟೈಮ್ ಓಕೆ. ಅವ್ರ ಫೇವ್ರೆಟ್ ಸೆರಮ್ ಕೋಜಿಕ್ ಆಸಿಡ್ ಸೆರಮ್. ನಾನು ಲೈಕ್ ನಿಯರ್ಲಿ ಒಂದು 20 ಡೇಸಿಂದ ಕೋಜಿಕ್ ಆಸಿಡ್ ಸೆರಮ್ ಯೂಸ್ ಮಾಡ್ತಿದ್ದೀನಿ ಫೇಸ್ಗೆ. ನಾನು ಕೋಜಿಕ್ ಆಸಿಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ನನಗೆ ಈಗ ಅಂದರೆ ಅರ್ಮೇನಿಯಾಗಿ ಬಂದಾಗ ಫುಲ್ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿ ಫುಲ್ ವೈಟ್ ಪ್ಯಾಚಸ್ ಆ ಥರ ಆಗ್ತೈತೆ. ಅಂದರೆ 2 ಇಯರ್ಸಿಂದನೂ ಹಂಗೆ ಆಗ್ತೈತೆ. ಸೊ ಅಂದ್ಬಿಟ್ಟು ಕೋಜಿಕ್ ಆಸಿಡ್ ಸಿರಮ್ ತಂದೆ, ಲೈಕ್ ಎವ್ರಿ ನೈಟ್ ಮಾರ್ನಿಂಗ್ ಯೂಸ್ ಮಾಡೋಣ ಅಂತ. ಅದು ನೋಡಿದ್ರೆ ಗೂಗಲ್ ತಂದ್ಮೇಲೆ ಚೆಕ್ ಮಾಡ್ತಿದ್ದೀನಿ 3 months ಮೇಲೆ ಯೂಸ್ ಮಾಡೋಂಗಿಲ್ಲ ಅದನ್ನ ಅಂತ. ಸೊ ಇವಾಗ ಅದು ಖಾಲಿ ಆದಮೇಲೆ ಬೇರೆ ಯಾವುದಾದ್ರು ಚೆನ್ನಾಗಿರೋ ಸಿರಮ್ ತಗೋತೀನಿ. ಸೊ ಇವಾಗ ಸದ್ಯಕ್ಕೆ ಕೋಜಿಕ್ ಆಸಿಡ್ ಯೂಸ್ ಮಾಡ್ತೀನಿ. ಬಟ್ ಇಟ್ಸ್ ಗುಡ್, ಎಫೆಕ್ಟ್ ಕೊಡ್ತಿದೆ. ಆದರೆ ಅದು ಯೂಸ್ ಮಾಡೋದು ಬಿಟ್ಟರೆ ಎಫೆಕ್ಟ್ ಹೊಟ್ಟೋಗುತ್ತಂತೆ. ಕೃತಿ ನಿಯಾಸಿನಮೈಡ್ ಯೂಸ್ ಮಾಡ್ತಿದ್ದಾಳೆ. ಎಸ್, ಯಾಕಂದರೆ ಒಂದು ಆಯಿಲಿ ಫೇಸ್. ಸೊ ನಾನು ನೆಕ್ಸ್ಟ್ ಅದು ಚೆಕ್ ಮಾಡಿದೆ, ಡ್ರೈ ಫೇಸಿಗೆ ಓಕೆ ಅಂತೆ. ಅದು ಆಲ್ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ಖಾಲಿ ಆದಮೇಲೆ ಸ್ಯಾಲಿಸಿಲಿಕ್ ಆಸಿಡ್ ಬೇಕು. ಆದರೆ ಸ್ಯಾಲಿಸಿಲಿಕ್ ಆಸಿಡ್ ಇಲ್ಲಿ ಸಿಗ್ತಾ ಇಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀವು ಲಿಪ್ ಬಾಮ್, ಯಾಕಂದ್ರೆ ಅರ್ಮೇನಿಯಾದಲ್ಲಿ ಇದನ್ನ ರೆಕಮೆಂಡ್ ಮಾಡ್ತಾರಲ್ಲ, ಪಿಗ್ಮೆಂಟೇಷನ್ ಆಗ್ತದೆ ಅಂತ. ಸೊ ಎಸ್, ಇದು ಹೆಂಗೆ ಆಗ್ತೀನಿ ನೋಡೋಣ. ಅಲ್ಲ, ಈ ಮಾಯ್ಶ್ಚರ್ ಆಗಬೇಕು ಲಿಪ್ಸು. ತೆಗಿ. ನೀನು ಊಟ ತಿನ್ನಿಸ್ತೀನ? ಎಸ್, ಅಷ್ಟೇ. ಲಿಪ್ಸ್ಟಿಕ್ ಹಾಕಿಲ್ಲ, ಅಷ್ಟೇ ಸಾಕು. ಸೊ ಆಯಿತು. ಸೊ ನಾರ್ಮಲ್ ಸ್ಕಿನ್ ಕೇರ್ ಆಯಿತು. ಇವಾಗ ಏನು ಮೇಕಪ್ಗೆ ಬರೋಣ. ನಿಂಗೆ ಕಾಣ್ತಾಯ್ತಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ?
ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ದೊಡ್ಡದಾಗ ಕಾಣ್ತೈತೆ. ಸರಿ ನೆಕ್ಸ್ಟ್ ಎಲ್ಲ ಜೋಡ್ಸಿ ಇಟ್ಕೊಬಿಟ್ಟವಳೆ ಗೈಸ್, ಇದಾದ್ಮೇಲೆ ಇದು ಅಂತ ಹಂಗೆ ಯೂಸ್ ಮಾಡ್ತಾವಳೆ. ಸೊ ವಿ ಕಂಬೈನ್ ದಿಸ್ ಟು ಏನದು ಒಂದು ಸಿಸಿ ಲೈಕ್ ಫೌಂಡೇಶನ್, ಸಿಸಿ ಕ್ರೀಮ್ ಆರ್ ಫೌಂಡೇಶನ್ ಹೇಳ್ಬೋದು. ಇನ್ನೊಂದು ಆ್ಯಂಡ್ ಕ್ರೀಮ್ ಗೈಸ್. ಆ್ಯಕ್ಚುಲಿ ಇದೆಲ್ಲ ಲೈಕ್ ಅಂದರೆ ಬ್ಲೈಂಡ್ಸ್ ಹಾಕೊಂಡಿಲ್ಲ, ನಾರ್ಮಲ್ ಮೇಕಪ್ಪು ಹುಡುಗಿಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಲೈಕ್ ನಾನು ತುಂಬ ವ್ಲಾಗ್ಸ್ ನೋಡಿದ್ದೀನಿ, ಆಲ್ಮೋಸ್ಟ್ ಕನ್ನಡ ವ್ಲಾಗ್ಸಲ್ಲಿ. ನಾನು ಕೇಳಿದೆ ನಮ್ಮ ಹುಡುಗರಿಗೆ, ಅಂದರೆ ಯಶುಗೆ ಸಂದೀಪ್ಗೆಲ್ಲ, ಅವರು ವ್ಲಾಗ್ ಬರಲ್ಲಪ್ಪ ಅಂತ ಅಂದ್ಬಿಡ್ತಾರೆ. ಮೇಕಪ್ ಏನೂ ಇಲ್ಲ ಗೈಸ್. ಸೊ ನೋಡೋಣ, ಜಾಸ್ತಿ ಅವ್ರೇನೋ ಕೋಆಪ್ರೇಟ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗ್ ಅವ್ರ ಜೊತೆ ಮಾಡೋಣ ಯಾವಾಗಾರು ಅಂತ. ಅದೆಷ್ಟು ವರ್ಷ ಅದಾಗೋದು ಒಂದೇ, ದೇವ್ರ ದರೆಗೆ ಬರೋದು ಒಂದು. ಸೃಷ್ಟಿ ಮಾಡ್ತೀನಿ ಅಂತಿದ್ಲು ಗೈಸ್, ನನ್ನ ಪುಣ್ಯ ಲಾಗಿಗೆ ಜಾರಿ ದರೆಗೆ ಬರ್ತಾಳೆ ಸೃಷ್ಟಿ ಅಂತ. ನೋಡೋಣ ಅವಳು ಬರ್ತಾಳೆ ಅಂದರೆ ನೆಕ್ಸ್ಟ್ ಇದು ಸಕ್ಸಸ್ ಆದರೆ ಅದು. ನೋಡೋಣ ಗೈಸ್ ನನ್ನ ಮುಖ ಯಾವ ಗತಿ ಮಾಡ್ತಾಳೆ ಅಂತ. ಅವಳು ಏನೇ ಇದು ಮಾಡೋ ನನ್ನ ಕಾಣ್ತಿದ್ದೆ, ಅವಳು ಏನು ಮಾಡಿದ್ರು ನಾನು ಏನು ಹೇಳಲ್ಲ, ಲಾಸ್ಟಲ್ಲಿ ಔಟ್ಪುಟ್ ನೋಡಲಿ ಅವಳು. ನಾನು ಕಂಡುಬಿಟ್ಕೊಂಬಾರ್ದನ್ನ ಗಲೀಜಾಗಿ ಮಾಡ್ತೀನಿ. ಗೈಸ್ ನಿಮ್ಗೆ ಹೇಳಲೇಬೇಕು, 2 days ಬ್ಯಾಕ್ ಏನಾಯಿತು ಅಂದರೆ, ಕಾಲೇಜಿಂದ ಬರ್ತಿದ್ವಿ ನಾನು ಕೃತಿ, ಆ್ಯಂಡ್ ನಮ್ಮಿಂದ ಒಬ್ಬರು ಬರ್ತಿದ್ರು. ಕೃತಿಗೆ ಲೈಕ್ ಒಂಥರ ಲೈಕ್ ಅವ್ರು ಮುಂದೆ ಹೋಗ್ಲಿ, ನಾವು ನಿಧಾನಕ್ಕೆ ಹೋಗೋಣ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ನಾವು ಸ್ಲೋ ಡೌನ್ ಮಾಡಿದ್ವಿ. ನೋಡಿದ್ರೆ ಈ ಸ್ಟೀಫ್ ಬಂದ್ಬಿಟ್ಟು ನನ್ನ ಬ್ಯಾಗ್ ಜಿಪ್ ಓಪನ್ ಮಾಡಿದ್ರೆ ನನಗೆ ಸೆನ್ಸೇ ಆಗಿಲ್ಲ, ಬಟ್ ಕೃತಿಗೆ ಅದು ಸೆನ್ಸ್ ಆಗಿ ಅವಳು ತಿರುಗಿದ ತಕ್ಷಣ ಈ ಸಡನ್ಲಿ ಟರ್ನ್ ಬ್ಯಾಕ್ ಆ್ಯಂಡ್ ಲೈಕ್ ಇವು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಮಥಿಂಗ್ ಲೈಕ್ ವಿಯರ್ಡ್ ಆಗಿ. ಆ್ಯಂಡ್ ನಮ್ಗೆ ಅವಾಗ ಗೊತ್ತಾಯ್ತು ಅವ್ರು ಕದ್ಯಕ್ಕೆ ಬಂದಿದ್ದಾರೆ ಅಂತ. ಆ್ಯಂಡ್ ಕದ್ಯಕ್ಕೆ ಬಂದು ನೆಕ್ಸ್ಟ್ ಅಲ್ಲೇ ನಿಂತ್ಕೊಂಡು ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ವಿ. ಫಾರ್ ಗಾಡ್ ಸೇಕ್ ನಾನು ಪರ್ಸ್ ಎತ್ಕೊಂಡೋಗಿಲ್ಲ, ಲ್ಯಾಪ್ಟಾಪ್ ಎತ್ಕೊಂಡೋಗಿಲ್ಲ, ಏನೂ ಎತ್ಕೊಂಡೋಗಿಲ್ಲ. ಆ್ಯಂಡ್ ಅದಾದಮೇಲೆ ಅವರು ವಾಪಸ್ ಸ್ವಲ್ಪ ಹಿಂಗೆ ದೂರ ಹೋಗಿ ಅಲ್ಲೇ ಔಸ್ಕೊಂಡ್ರು. ನೆಕ್ಸ್ಟ್ ನಾನು ಅರ್ಮೇನದಲ್ಲೂ ಕಳ್ಳರು ಬರ್ತಾರ ಅಂತ ಅನ್ಕೋತಿದ್ದೆ. ಹೇಗಾಕಿದ್ದಾಳೆ ನನ್ನ ಈ ತಲೆನೋವಿಗೆ ಕಾರಣ, ನಿನ್ನ ತಲೆನೋವಿಗೆ ಕಾರಣ ಗೈಸ್ ಅವಳು ನೆನೆಯಿಂದ ಹುಷಾರಿಲ್ಲ ಗೈಸ್. ಅಂದರೆ ಏನು ಗೊತ್ತಾ, ಹಿಂದೆಯಿಂದ ಕುತ್ಕೊಂಡು ಕೆಮ್ಮದು, ಪಕ್ಕದಲ್ಲಿ ಕುತ್ಕೊಂಡು ಕೆಮ್ಮದು, ಎಲ್ಲ ಹುಷಾರಿಲ್ಲ. ಇವಳು ಅಲ್ಲ, ನಾನು ಅಲ್ಲ, ಹುಷಾರಿಲ್ದೆ ಇರೋರು ಗೈಸ್. ಅದೇನಾಗ್ತಿದೆ, ಸ್ಪ್ರೆಡ್ ಆಗಿಬಿಟ್ಟು ಅದು ಲೈಕ್ ನನಗೂ ಒಂದು ಸ್ವಲ್ಪ ಫೀಲ್ ಆಯಿತು. ನಾನು ಕಾಫ್ ಸಿರಪ್ ತಗೊಂಡ್ಬಿಟ್ಟೆ, ಅವಳಿಗೆ ಸ್ವಲ್ಪ ಟಾನ್ಸಿಲೈಟಿಸ್ ಅಂದರೆ ಗಂಟಲು ನೋವು ಮತ್ತು ಮೈಗ್ರೇನ್ ಹೆಡ್ಡೇಕ್ ಆಗಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇವಾಗ ಏನಾಗ್ತೀಯಾ? ಒಂದು ನಿಮಿಷ. ಅದೇ ಇವಾಗ ನಾನು ಪೌಡರ್ ಹಾಕ್ತೀನಿ. ದೇವ, ಈ ಕ್ರೀಮ್ ಹಾಕಿ ಉಜ್ಬಿಟ್ಟವಳೆ ಗೈಸ್. ಇವಾಗ ಪೌಡರ್ ಹಾಕ್ತೀನಿ, ಪೌಡರ್. ಯಾಕಂದರೆ ಅದು ಕೂತ್ಕೋಬೇಕಲ್ಲ. ನಿಧಾನಕ್ಕೆ ಹಿಡ್ದೈತಾ ಪೌಡರು? ಹಾಂ. ಪೌಡರ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಮೊದಲು ನಿಂಗೆ ಮೇಕಪ್ ಚಾಲೆಂಜ್, ಬ್ಲೈಂಡ್ ಚಾಲೆಂಜ್ ಐಡಿಯಾ ಯಾವಾಗ ಬಂತು, ಯಾಕೆ ಬಂತು? ಇಲ್ಲ, ಕಾಂಟೆಂಟ್ ಹುಡುಕ್ತಿದ್ದೆ, ಬಂತು ಬ್ಲೈಂಡ್ ಮೇಕಪ್ ಚಾಲೆಂಜ್ ಮಾಡ್ಸೋಣ ಅಂತ. ಸೊ ಓಕೆ, ಎಷ್ಟು ಪಾರ್ಟ್ಸ್ ಇದೆ ಇದು? ಅದೇ ಇವಾಗ ನೀನು ಮಾಡ್ತೀಯಾ, ಅದಾದ್ಮೇಲೆ ಕಮೆಂಟ್ ಹಾಕಿದ್ರೆ ನಾನು ಮಾಡ್ತೀನಿ. ಇಲ್ಲ ನಾನು ಮಾಡ್ತೀನಿ, ಕಮೆಂಟ್ ಹಾಕಿಲ್ಲ ನಾನು ಮಾಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. ಅದಾದ್ಮೇಲೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ. ಅದಾದ್ಮೇಲೆ ಇವ್ರು ಹುಡುಗರು ಒಪ್ಕೊಂಡ್ರೆ ಅವ್ರ ಬ್ಲೈಂಡ್ ಮೇಕಪ್ ಚಾಲೆಂಜ್ ಅಲ್ಲ, ಓಪನ್ ಮೇಕಪ್ ಚಾಲೆಂಜ್ ಕಂಡ್ಬಿಟ್ಕೊಂಡೇ ಮಾಡ್ಲಿ ಅವ್ರು ಅದು ಹೆಂಗ್ ಮಾಡ್ತಾರೆ ಅಂತ ನೋಡ್ತೀನಿ. ಏನಿಲ್ಲ, ಸ್ಯಾಟರ್ಡೆ ಸಂಡೇ 2 ದಿನ ರಜಾ ಆರಾಮ್ಸೆ. ಫ್ರೈಡೇ ನೈಟಿಂದ ನಾವು ಫುಲ್ ಫ್ರೀ ಆಗಿಬಿಡ್ತೀವಿ. ಅದೇ ಫ್ರೈಡೇ ಸಾಯಂಕಾಲದಿಂದ. ಸೊ ಕಾಂಟೆಂಟ್ಸ್ ಹುಡ್ಕೋಣ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಸಂದೀಪ್ ಬರ್ಡೇ ಬರ್ತಿದೆ ಗೈಸ್ ನಾಡಿದ್ದು. ಬರ್ಡೇ ವ್ಲಾಗ್ ಬೇಕಾ? ಬೇಕು ಅಂದರೆ ಕಮೆಂಟ್ ಮಾಡಿರಿ. ಯಾರು ಕಮೆಂಟ್ ಮಾಡಲ್ಲ, ಸುಮ್ಮನೆ ಹೇಳ್ತೀನಿ ಕಮೆಂಟ್ ಮಾಡಿ ಅಂತ ಅಷ್ಟೇ. ಯೋಚನೆ ಮಾಡ್ಕೊಂಡೆ ಕೂತಿರು ಲೈಫ್ ಲಾಂಗ್. ಏನು ಮಾಡಲಿ? ಐಬ್ರೋ ಎಸ್, ಐಬ್ರೋ ಪೆನ್ಸಿಲ್. ಓಕೆ, ಇವಾಗ ಐಬ್ರೋ ಪೆನ್ಸಿಲ್ ಒಳಗೆ ಐಬ್ರೋ ಐತೆ, ಅದು ಸುಮ್ಮನೆ ಹಾಕ್ಬೇಕಲ್ಲ.
ಕ್ಲೋಸ್ ಮಾಡ್ಕೋಬೇಕು. ಇವಾಗ ಬಾಚಬೇಕು. ಈ ಕಡೆ ತಿರುಗಿಸು. ಸೊ ಇದು ಕೂದಲು ಬಾಚೋದು ನೋಡಿದ್ದೀರಾ? ಐಬ್ರೋ ಬಾಚೋದು ನೋಡ್ರಿ. ಅದಕ್ಕೆ ಕೊಟ್ಟರು ತಗೋದು. ಚೂರು ಅಂತ. ಹಾಂ, ಹಂಗಾದ್ರೆ ನೀಟಾಗಿ ಐಬ್ರೋ ನೀಟಾಗಿ ಕ್ಲೀನ್ ಆಗೈತೆ. ಓಕೆ, ಇವಾಗ ಬ್ಲಷ್ ಹಾಕೋದೇ ಮರ್ತದೆ, ಅದೇ ಯೋಚನೆ ಮಾಡ್ತಾ ಇದ್ದೆ. ಸೊ ಇದು ನನ್ನ ಲಿಪ್ಸ್ಟಿಕ್ ಅಂತೂ ಫುಲ್ ಲೈನಿಗೆ ಜೋಡಿಸ್ಕೊಂಡ್ಬಿಟ್ಟವಳೆ ಇದ್ದಿದ್ದೆ ಅಂತ. ಅದು ಎಲ್ಲ ಥರ ಎಲ್ಲ ಕಲರ್ ಲಿಪ್ಸ್ಟಿಕ್ ಯಾವುದೇದು ಐತಿ ಎಲ್ಲ. ನಾನು ಏನು ಮಾಡಲಿ ಹೇಳು, ನಿಂದು ಡ್ರೈ ಫೇಸ್. ಇವಾಗ 5 ಸರಿ ಹೇಳಿದೆ ಡ್ರೈ ಫೇಸ್ ಅಂತ. ಇರೋದು ತಾನೇ ಹೇಳ್ತಾ ಇದ್ದೀನಿ ನಾನು. ನನ್ನ ಫೇಸ್ಗಾದ್ರೆ ಇಷ್ಟೇನು ಮಾಡ್ಕೊಂಡ್ರು ಆಯಿಲ್ ಇದಲ್ಲ, ಹಂಗೆ ಅಬ್ಸರ್ವ್ ಆಗಿಬಿಟ್ಟು. ಹಂಗೇನಿಲ್ಲ ಗೈಸ್, ನಾನು ಇಂಡಿಯಾಗೆ ಬಂದರೆ ನನ್ನ ಸ್ಕಿನ್ ಚೆನ್ನಾಗಾಗುತ್ತೆ. ಇಲ್ಲಿದ್ದೇನೆ ನಂದು ಆ ಥರ ಆಗ್ತಿರೋದು ಅಷ್ಟೇ. ಅಲ್ಲ, ಅದು ಇರಿಟೇಟ್ ಆಗ್ತೈತೆ ಇದು ಹಾಕ್ಕೊಂಡ್ರೆ. ಓಕೆ, ಇವಾಗ ಬ್ಲಷ್ ಆಯಿತು. ನಿನ್ನ ಕೈಗಳಿಲ್ಲೇ ಐತಲ್ಲ. ಹಾಂ, ಏನು ಮಾಡ್ಕೊಂಡಿಲ್ಲಲ್ಲ ಗೈಸ್. ನಂಬಿಕೆ ಇಲ್ಲ ಇವಳ ಮೇಲೆ. ನನ್ನ ಮೇಲೆ ನಂಬಿಕೆ ಇಡಬೇಕು, ಸುಮ್ಮನೆ ಅಲ್ಲ. ಹಾಂ, ದ ಬೆಸ್ಟ್ ಪಾರ್ಟ್ ನಾವು ಇವಾಗ ಐ ಮೇಕಪ್ ಮಾಡ್ತಾಯಿದ್ದೀವಿ. ಐ ಶ್ಯಾಡೋ ಪ್ಯಾಲೆಟ್. ನಿನ್ನ ಕೈ ಹೋಗಿರ್ತೀನಿ ಬಿಟ್ಬಿಡು. ಯಾವುದ್ಯಾವ್ದು ಕಲರ್ ಹಾಕ್ಬಿಟ್ಟು ಜಿಂಗಲಕ್ಕ ಮಾಡ್ತಾಳೆ ಗೈಸ್. ನಾನು ಅವಾಗೆ ನೋಡ್ಕೊಬಿಟ್ಟಿದ್ದೀನಿ. ಇವೆರಡು ಕಲರಲ್ಲೇ ಹಾಕ್ತೀನಿ. ಅವಳು ಇಡ್ಬೇಕಾದ್ರೆ ನೋಡ್ಕೊಬಿಟ್ಟವಳು ಯಾವ್ಯಾವ ಕಲರ್ ಹೆಂಗೆ ಅಂತ. ತಲೆ ಅದು ಆ ಮಿಡಲಲ್ಲಿ ಲೈಕ್ ಗ್ಲೋಯಿಂಗ್ ಕಲರ್ಸ್ ಐತೆ, ಅದೇ ನಾರ್ಮಲ್ ಕಲರ್ಸ್, ಸುತ್ತವಾದ ಜಿಂಗಲಕ್ಕ ಕಲರ್ಸ್. ಗೈಸ್ ನಾನು ನೋಡ್ಕೊಬಿಟ್ಟಿದ್ದೀನಿ. ಈ ಕಡೆದೆಲ್ಲ ಜಿಂಗಲಕ್ಕ ಕಲರ್ ಐತೆ, ಈ ಕಡೆ ಎಲ್ಲೋ ಬ್ಲ್ಯಾಕ್ ವೈಟ್ ಸಮಥಿಂಗ್ ಐತೆ. ಸೊ ಅದಕ್ಕೆ ಇವೆರಡು ಕಲರಲ್ಲೇ ಹಾಕ್ತೀನಿ. ಈ ಕಲರಲ್ಲೇ ಹಾಕುವೆ, ಇವೆರಡು ಕಲರಲ್ಲಿ ಇಲ್ಲ, ಎರಡು ಮಿಕ್ಸ್ ಮಾಡಿಬಿಡಲ್ಲ, ಏನೋ ಮಾಡ್ಕೊ. ಓಕೆ. ಸೊ ನಾನು ಒಳ್ಳೆ ಒಂದು ಮೇಕಪ್ ಕಿಟ್ ಕಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ಳು ಮಾಡೋಷ್ಟಕ್ಕೆ ನಾನೇ ಮಾಡ್ತೀನಿ ಗೈಸ್. ಏನಾಗುತ್ತೆ, ನಾನು ತಗೋಬೇಕು ಅಂದ್ಕೊಂಡಿರ್ತೀನಿ. ಕೃತಿ ತಗೊಬಿಡ್ತಾಳೆ, ಅವಳು ಯೂಸ್ ಮಾಡ್ತೀನಿ ಅಷ್ಟೇ ಗೈಸ್. ಸಿಂಪಲ್ ಗೈಸ್, ಅಷ್ಟೇ. ಮೇಕಪ್ ಅಂದರೆ ಮೇಕಪ್ ಚೇ ಜಸ್ಟ್ ಲಿಪ್ಸ್ಟಿಕ್, ಇನ್ನೇನು ಮೂಲೆ ಲಿಪ್ಸ್ಟಿಕ್ಕು, ಮಸ್ಕರಾ, ಆಮೇಲೆ ನಾವು ಅಷ್ಟೇ ಗೈಸ್. ನಾವೇನೇನು ಫಸ್ಟ್ ಇಯರ್ ಅಲ್ಲಿ ಗೈಸ್, ವಾವ್ ಸಾಕಾಗಿದ್ದೀನಲ್ಲ. ಫಸ್ಟ್ ಇಯರ್ ಅಲ್ಲಿ ಏನು ದಿನ ಒಂದೊಂದು ಹೇರ್ ಸ್ಟೈಲ್ಸು, ದಿನ ಒಂದೊಂದು ಮೇಕಪ್ಪು, ದಿನ ಒಂದೊಂದು ಡ್ರೆಸ್ ಹಾಕೊಂಡು ಹೋಗ್ತಿದ್ವಿ. ಇವಾಗ ಒಂದು ಮಾಯಿಶ್ಚರೈಸರ್ ಹಚ್ಚೋದು, ಲಿಪ್ ಬಾಮ್ ಹಚ್ಚೋದು, ಓಡ್ತಾ ಇರೋದು ಕಾಲೇಜ್ಗೆ ಅಷ್ಟೇ. ಅದು ಕಷ್ಟ. ಅದೇ ಇವಾಗ ನಮ್ಮ ಜೂನಿಯರ್ಸ್ ಬಂದಿದ್ದಾರಲ್ಲ, ಕೇಳಕ್ಕೆ ಹೋಗ್ಬೇಡಿ. ಅದು ಮೇಕಪ್ಪು 100 kg ಹಾಕಿರ್ತಾರೆ ಮುಖದ ಮೇಲೆ, 100 kg ಫುಲ್ ಲೈಕ್ ಅದು ಎತ್ಕೊಂಡು ಸ್ಕಿನ್ ಟೈಪ್ ಹೈಲೈಟಿಂಗ್ ಜಾಸ್ತಿ ಮಾಡ್ಕೊ ಬಂದಿರ್ತಾರೆ. ನಾವು ಅನ್ಕೋತಿದ್ದೀವಿ ಒಂದು 3 ವರ್ಷ ಮುಗಿಲಿ ಬರ್ತಾರೆ ಅಂತ, ಚೆನ್ನಾಗಿ ಬರ್ತಾರೆ ಅಂತ. ಅವ್ರಿಗೂ ಗೊತ್ತಾಗುತ್ತೆ 3rd ಇಯರ್ ಬಂದ್ಮೇಲೆ. ನಾವು ಹೋದ್ರೆ ಸಾಕು, ಎದ್ಬಿಟ್ಟು ರೆಡಿಯಾಗಿ ತಿಂಡಿ ತಿನ್ಕೊಂಡು ಅಂತಂದ್ರೆ ಹಂಗೆ. ಇವಾಗ ಮಸ್ಕರ ಹಾಕೋಣ. ಹಾಂ, ಇದು ಗೊತ್ತೇ ಇರುತ್ತೆ ಮಸ್ಕರ. ನನ್ನ ಫೇವ್ರೇಟ್ ಗೈಸ್, ಯಾಕಂದರೆ ತುಂಬ ಥಿಕ್ನೆಸ್ ಕೊಡುತ್ತೆ, ಚೆನ್ನಾಗೈತೆ. ತಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ ಗೈಸ್. ಇದೆಲ್ಲ ಹಾಂ, ಕಣ್ಣು ತೆಗೆದಿದ್ಯಾ? ತೋರ್ತು ಪಾಟೆ ಗೊತ್ತಾಯ್ತಲ್ಲ, ಹಿಂಗೆ ಒರೆಸ್ಬಿಡ್ಬೇಕು. ಕೂದಲಿಗೆಲ್ಲ ಒರೆಸ್ತಾಳೆ. ಓಕೆ ಗೈಸ್, ಚೆನ್ನಾಗಿ ಹಾಕೋದ್ಲು. ಹಂಗಂದ್ರೆ ಪಕ್ಕದ ಇಲ್ಲ, ನಿಜ. ಹಾಳು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡ. ಹಾಳು ಮಾಡ್ಕೊತಿಲ್ಲ, ಕ್ಯಾಮ್ರಾ ಎತ್ತಿದ್ದೀನಿ 1 ನಿಮಿಷ ಇರು. ಟಿಶ್ಯೂ ಇಟ್ಟಿದ್ನಲ್ಲ, ಇನ್ನೊಂದು ಕೈಲೈತೆ. ಹಾಂ, ಇಲ್ಲ ಐತೆ ಟಿಶ್ಯೂ. ಇಲ್ಲೇ ಮೂತಿ ಹಾಕೊಳ್ಳೆ ಹಂದಿ ಥರ ಮಾಡ್ತಿದ್ಯಾ. ಟಿಶ್ಯೂ ಇಲ್ಲ, ಸಿಕ್ತು. ನನ್ನ ಕೈ ಓಕೆ. ಇವಾಗ ಅದು ಆರ್ಕೊಡ್ಲಿ ಅನ್ನೋ ತನಕ ಲಿಪ್ಸ್ಟಿಕ್ ಹಾಕೋಣ. ಓಕೆ, ಇದಲ್ಲ. ಹಾಂ, ಈ ಲಿಪ್ಸ್ಟಿಕ್ ಹಾಕಿದ್ಯಲ್ಲ, ಡ್ರೈಗೆ ಆಗಿದೆಯಲ್ಲ. ವಿಚ್ ಚಾಯ್ಸ್? ದಿಸ್ ಇಸ್ ಬೆಟರ್. ವಾ ಕೃತಿ, ಏನು ಮಾಡಲಿ? ನೋ.
ಟಿಶ್ಯೂ ಪ್ಲೀಸ್. ಹ್ಞೂ ಯೂಸ್ ಮಾಡಿರೋ ಟಿಶ್ಯೂನ. ಅದೇ. ಆ್ಯಂಡ್ ಇವಾಗ ಲಿಪ್ ಲೈನರ್ ಹಾಕೋದು ಮಾಡ್ತದೆ. ಸೊ ಇವಾಗ ಲಿಪ್ ಲೈನರ್ ಹಾಕ್ತೀನಿ. ಲಿಪ್ಸ್ಟಿಕ್ ಹಾಕ್ಮೇಲೆ ಲಿಪ್ ಲೈನರ್ ಹಾಕ್ತಾಳಂತೆ. ಎಸ್, 1000 ಐತೆ ಲಿಪ್ ಲೈನರಲ್ಲಿ. ಅದು ಗೊತ್ತಾಗಲ್ಲ ಕಲರು, ಆದರೆ ಅದು ಹೈಟ್ ಗೊತ್ತಾಗ್ಬಿಡುತ್ತೆ ಗೈಸ್. ನಂದು ಒಂದೊಂದು ಲಿಪ್ ಲೈನರ್ ಚಿಕ್ಕಾಗ್ಬಿಟ್ಟೈತೆ ಹೊರದು. ಇದು ರೆಡ್, ಇದು ರೆಡ್ ಅದು ಹೆಂಗ್ ಗೊತ್ತಾಯ್ತೈತೆ, ಹಿಂದೆ ಇಲ್ಲಿ ಓಪನ್ ಆಗ್ಬಿಟ್ಟೈತೆ, ಅದಕ್ಕೆ ಗೊತ್ತಾಗ್ಬಿಟ್ಟೈತೆ. ಏನೋ ಐಬ್ರೋ ಪೆನ್ಸಿಲಲ್ಲಿ ಐಲೈನರ್ ಹಾಕ್ತೀಯಾ? ಹಾಕು. ಇದು ರೆಡ್. ಓ, ಇದು ಹಾರ್ಕೊಂಡೈತಾ? ಮೂಲಿ ಹೇಳ್ಕೊಟ್ಟಿರೋದು. ಚುಸ್ತೈತದು. ಸುಸ್ತಾಯ್ತಾ? ವರ್ಕೋ ಎಲ್ಲಿ ಅದು ಕೊಡಿ, ಏನು ಒರೆಯೋದಿಲ್ಲ. ವರ್ಕೊಂಡಿಲ್ಲ ನೋಡಿ ಗೈಸ್, ಇಷ್ಟು ಬ್ಲಂಟ್ ಆಗೈತದು. ಅದೆಲ್ಲ ಇದು ಮಾಡ್ತಾಳೆ. ಏನೈತೆ ಅದೆಲ್ಲ ಸೈಡಾಗಿ ಇಟ್ಟೆ ತಾನೇ. ಇನ್ನೊಂಚೂರು ಪೌಡರ್ ಹಾಕ್ತೀನಿ. ಪಾಪ ಪೌಡರ್ ಒಟ್ಟೋಗಿರ್ತೈತೆ. ಇಲ್ಲ 50 ಸರಿ, ಇದು 50ನೇ ಸರಿ ಪೌಡರ್ ಹಾಕ್ತಿರೋದು, ಲೆಕ್ಕ ಹಾಕೊಳ್ಳಿ. ಅಂದರೆ ಅದು ಆಗ್ಲೂ ಒಟ್ಟೋಗಿರ್ತೈತೆ ಫೇಸಿಂದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತ. ಓಕೆ, ಕೂದಲು ಬಾಚಬೇಕು. ನಿನ್ನ ಕೈ ಸುಮ್ಮನೆ ಇರಬೇಕು. ಮುಲಿ ಏನೋ ಮುಖ ಹಾಳು ಮಾಡ್ಕೊಂಡ್ರೆ ಹೇಳ್ತಾ ಇದ್ದೀನಿ. ನಾನು ನೋಡು ಕೈ ನೆಕ್ಸ್ಟ್ ಟೈಮ್ ಬಂದರೆ ನೀನು ವಿಡಿಯೋದೆಲ್ಲ ಬರಲ್ಲ, ಹೇಳ್ತಾ ಇದ್ದೀನಿ. ನನ್ನ ಫ್ಯಾನ್ಸ್ ಎಲ್ಲ ಆಮೇಲೆ ನೋಡ್ಕೊರೋ. ಅವಳ ಫ್ಯಾನ್ಸ್ ಯಾರು ಇಲ್ಲ ಅಂತ ನಂಗೆ ಗೊತ್ತು. ಕಮೆಂಟ್ ಹಾಕ್ರಿ ಇದ್ರೆ. ಇದಾರೆ ಏನು ಫ್ಯಾನ್ಸ್. ಗೈಸ್ ನನ್ನ ಕೂದಲು ನೋಡಿ ಎಷ್ಟು ಉದ್ದ ಬರ್ತೈತೆ, ಎಷ್ಟು ಉದ್ದ. ನಮ್ಮಮ್ಮ ನನ್ನ ಕೂದಲು ನೋಡ್ಬಿಟ್ರೆ ಫುಲ್ ಖುಷಿ. ಇದು ಕೊಡು. ಅದು ಅದೇ ದೊಡ್ಡ ರಬ್ಬರ್ ಬ್ಯಾಂಡ್ ನಾನು ಹಾಕೊಂಡಿದ್ದಲ್ಲ ಮೊನ್ನೆ. ಏನು ಮಾಡ್ತೀನಿ ಗೊತ್ತಾ, ಹಾಲಿಡೇಸ್ಗೆ ಹೋಗ್ತೀನಿ, 2-3 ಮಂತ್ಸ್ ಇರ್ತೀನಲ್ವಾ, ಆವಾಗ ಕೂದಲು ಬಿಡ್ತೀನಿ. ನಮ್ಮಮ್ಮ ನೋಡ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಬರಬೇಕು ಅಂದ್ರೆ ಕಟ್ ಮಾಡಿಸ್ತೀನಿ. ಈ ಸರಿ ಕಟ್ ಮಾಡಿಸಿಲ್ಲ, ನಾನೇ ಮಾಡ್ಕೊಂಡೆ ಸ್ಟೆಪ್ ಕಟ್. ಇದೆಲ್ಲ ನೀನು ಫ್ರಾಗ್ ಅಂತ ಇದೀನಿ. ನೀನು ಲಾಸ್ಟ್ ಇಯರ್ದು ಯಾವ್ದು ಕಟ್? ಅದು ಫಿಶ್ ಕಟ್ ಮಾಡಿಸಿದ್ದೆ ನಾನು. ಬರ್ಡ್, ಫಿಶ್ ಮತ್ತೆ ಫೆದರ್ ಎರಡು ಮಿಕ್ಸ್ ಕಟ್ ಮಾಡಿಸಿದ್ದೆ. ಕಣ್ ತುಂಬ ನಾನು ಹೇಳಿದ್ ಒಂಥರ ಮಾಡಕ್ಕೆ, ಅವ್ರು ಮಾಡಿದ್ ಒಂಥರ ನಾನೇ ನೋಡ್ಲಿ. ನೋಡಿ ಗೈಸ್, ಯಾವ ಥರ ಎಷ್ಟು ನೋಡೋಣ. ನಂಗೆ ಲೂಸ್ ಆಗೈತಪ್ಪ. ಇಲ್ಲ ಲೂಸ್ ಬೇಕಂತ ಹಾಕಿ. ನಿನಗೆ ಲೂಸ್ ಅಂದ್ರೆ ನನಗೆ ಆಗಲ್ಲ, ನನಗೆ ಸರಿ ಹೋಗಲ್ಲ. ಲೂಸ್ ಇಲ್ಲ ಅಂತಾನೆ ಹಾಕಿದ್ದು. ಇದು ನನ್ನ ಪ್ರಾಪರ್ಟಿ. ಏನು ಇವಾಗ ನನಗೆ ಚಾಲೆಂಜ್ ಕೊಟ್ಟಿದ್ದೆ, ನಂಗೆ ಹಿಂಗೆ ಬೇಕು ಹಂಗೆ ಮಾಡ್ತೀನಿ. ಕೂದಲು ಕುತ್ಕೊಂಡಿಲ್ಲ, ಈ ಕಡೆ ಹಾಕೊಂಡಿನಿ. ಈ ಕಡೆನೇ ಬೇಕು ನಂಗೆ. ಈ ಕಡೆ ಕಂಫರ್ಟಬಲ್ ಇಲ್ಲ. ಪರವಾಗಿಲ್ಲ, ನಮ್ಮ ಬ್ಯೂಟಿ ಪಾರ್ಲರ್ ಅಲ್ಲಿ ಕಂಫರ್ಟೇಬಲ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಇದು ಎಷ್ಟು ಮಾಡೋಳು. ಇಲ್ಲೊಂದು 2 ಕೂದಲು. ಇದು ರೆಟ್ರೋ ಸ್ಟೈಲ್ ಏನಾರ ಮಾಡ್ತಾವಳ ಅಂತ. ಏನು ಆಯ್ತಾ? ಒಂದು ನಿಮಿಷ. ಇದು ಹೇರ್ ಸ್ಟೈಲು ಅವಳು ಮಾಡಿರೋದು. ಫುಲ್ ಆಯ್ತಾ? ನನ್ನ ಕೈ ಇಲ್ಲೇ ಐತವ್ವ. ಆಯ್ತು, ಆಯ್ತಾ? ಓಕೆ. ನಾನು ಹತ್ತು ಮುಂಚೆ ಒಂದ್ಸರಿ ನನ್ನ ಮುಖ ತೋರಿಸ್ಬಿಡ್ತೇನೆ ಕ್ಯಾಮ್ರಾಗೆ. ಹಂಗೆ ನಾನು ನೋಡಿಸ್ತೀನಿ. ನೋಡಿ ಗೈಸ್, ಇದು ಕೃತಿ ಮಾಡಿರೋ ಮೇಕಪ್ ಹೇಗಿದೆ. ಸೊ ಇವಾಗ ಬ್ಲೈಂಡ್ಸ್ ಓಪನ್ ಮಾಡಿ ತನ್ನ ಕಣ್ಣಿಂದ ತಾನೇ ಹೇಗ್ ಮಾಡಿದ್ದಾರೆ ಅಂತ ನೋಡ್ಕೊಂತಾರೆ. ಲೆಟ್ಸ್ ಓಪನ್ ದ ಬ್ಲೈಂಡ್ಸ್. ನೋಡ್ಕೋತಾರೆ. ಅಬ್ಬಾ, 1 2 3. ಓ, ಇದು ನಾನೇ ಮಾಡಿದ್ನಾ? ಓಕೆ, ಇದು ಕೃತಿ ಅವರು ಮಾಡಿರೋ ಮೇಕಪ್. ಬಟ್ಟು ಸೆಂಟ್ರಲ್ ಇರ್ಬೇಕಿತ್ತು, ಈ ಕಡೆ ಇಟ್ಬಿಟ್ಟವ್ರೆ. ಇದು ಮಸ್ಕರ ಹಚ್ಬೇಕಾರಾಯ್ತು, ಇದು ಮಸ್ಕರ ಹಚ್ಬೇಕಾರೆ ಆಗೈತು, ಇದು ಮಸ್ಕರ ಹಚ್ಬೇಕಾರೆ ಆಗಿತ್ತು. ಅಂಡ್ ಇದು ನೋಡಿ ಬ್ಲಶ್, ಐಲ್ಯಾಶಸ್. ಅದು ಐಗೆ
ಸೂರ್ಯ ಹುಡ್ತಿದ್ದಾನೆ ಇವಾಗ ಕೆಳಗಡೆ. ಇವ್ಳ ಕಣ್ಣಿರೋದೇ ಇಷ್ಟು ಅದಕ್ಕೆ ಮಾಡ್ಬೇಕಾಗಿರೋದು ನೀವು ಆಯ್ತಾ. ಅಂಡ್ ಇದು ಹೇರ್ ಸ್ಟೈಲ್ ಚೆನ್ನಾಗಿ ಮಾಡಿದೀನಿ. ಹೇರ್ ಸ್ಟೈಲಿಂಗ್ ಹಾಕೋತಾರೆ, ಯಾರು ಹಾಕೊಳ್ಳಲ್ಲ ನೋಡಿ guys, ಇದು ಹೇರ್ ಸ್ಟೈಲ್. ಇದು ಕೃತಿ ಮಾಡಿರುವಂತ ಮೇಕಪ್. ಹೇಗಿದೆ ಕಮೆಂಟ್ ಮಾಡಿ. ಅಲ್ಲಿ ಸ್ವಲ್ಪ ಕ್ಯಾಮ್ರಾ. ಓಕೆ, ಬಟ್ ಒಂದೇ ಒಂಚೂರು ನಾನು ನೀಟಾಗಿ ತೋರಿಸ್ತೀನಿ ಇದಕ್ಕೆ. ಓಕೆ, ಬಟ್ ಒಂದು ಪ್ರಾಬ್ಲಮ್ ಅಷ್ಟೇ, ಕಂಪ್ಲೀಟ್ ಆಗಿ ಅಷ್ಟೇ. ನೋಡಿ ಇದು ಈ ಕಡೆ ಇದು ಹೇರ್ ಸ್ಟೈಲ್ ಅಂತೆ. ಹಿಂಗ ಯಾರು ಹಾಕೊಳ್ಳಲ್ಲ ಆಯ್ತಾ. ಏನಂತಾರೆ ಏನಪ್ಪಾ ಅದ್ ಬಾಯಿಗೆ ಬರ್ತಾರೆ. ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ನಾನು ಮಾಡೋ ವಿಡಿಯೋ ಬರುತ್ತೆ, ಕಮೆಂಟ್ ಹಾಕಿ ಇದ್ರಲ್ಲಿ ಯಾರು ಚೆನ್ನಾಗಿ ಮಾಡಿರ್ತೀವಿ ಅಂತ. ಆ ವ್ಲಾಗು ನೋಡಿ, ಈ ವ್ಲಾಗು ನೋಡಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಯಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್. ಬೈ.